ನಮಸ್ಕಾರ ಗೆಳೆಯರೆ, ಇವತ್ತು ನಾವು ಎಂತಹ ಒಂದು ವಿಮಾನದ ಬಗ್ಗೆ ಮಾತನಾಡಲಿದ್ದೇವೆ ಅಂದರೆ ಅದರ ಆಗಮನದಿಂದ ಭಾರತೀಯ ವಾಯುಪಡೆಯ ಶಕ್ತಿ ಬಹಳ ಅದ್ಭುತವಾಗಿ ಹೆಚ್ಚಾಗಲಿದೆ. ನಿಮಗೆ ಈಸಿಯಾಗಿ ಹೇಳೋದಾದ್ರೆ, ಈ ವಿಮಾನ ಬಂದಿರುವುದರಿಂದ ನಮ್ಮ ಲಾಂಗ್ ರೇಂಜ್ ಸ್ಟ್ರೈಕ್ ಸಾಮರ್ಥ್ಯ ಇನ್ನಷ್ಟು ಬಲಿಷ್ಠವಾಗಲಿದೆ. ಹಾಗೂ ಇದರಿಂದ ಈಗ ನಮ್ಮ ಫೈಟರ್ ಜೆಟ್ಗಳು ಬಹಳ ಸುಲಭವಾಗಿ ದೂರದ ಕಾರ್ಯಾಚರಣೆಗಳನ್ನು ಅಥವಾ ಮಿಷನ್ಗಳನ್ನು ಪೂರೈಸುವುದಕ್ಕೆ ಸಾಧ್ಯವಾಗ್ತದೆ. ಹೌದು, ನಾವಿಲ್ಲಿ ಮಾತಾಡ್ತಾ ಇರುವುದು ಅಮೆರಿಕಾದ ಪ್ರಸಿದ್ಧ ರಿಫ್ಯೂಲರ್ ಅಂದರೆ ಇಂಧನ ತುಂಬುವ ವಿಮಾನ ಬೋಯಿಂಗ್ KC-135 ಸ್ಟ್ರಾಟೋ ಟ್ಯಾಂಕರ್ ಬಗ್ಗೆ. ಇದನ್ನು ಭಾರತವು ವೇಟ್ ಲೀಸ್ ಮೂಲಕ ಪಡೆದುಕೊಂಡಿದ್ದು ಈಗಾಗಲೇ ಇದು ಭಾರತವನ್ನು ಕೂಡ ತಲುಪಿದೆ. ಹಾಗೂ ಈ ವಿಮಾನವು ಈಗ ಭಾರತೀಯ ವಾಯುಪಡೆಯ ಆಗ್ರಾ ಬೇಸ್ನಲ್ಲಿ ಲ್ಯಾಂಡ್ ಆಗಿದೆ. ಇದರ ವಿಶೇಷವೆಂದರೆ ಇದನ್ನು ಏರ್ಫೋರ್ಸ್ ಜೊತೆಗೆ ನಮ್ಮ ಇಂಡಿಯನ್ ನೇವಿ ಕೂಡ ಬಳಸಲಿದೆ. ಇದರ ಆಗಮನವು ಭಾರತದ ವೈಮಾನಿಕ ಶಕ್ತಿ ಮತ್ತು ದೀರ್ಘ ವ್ಯಾಪ್ತಿಯ ದಾಳಿ ಸಾಮರ್ಥ್ಯವನ್ನು ಕೂಡ ಹೊಸ ಮಟ್ಟಕ್ಕೆ ಕೊಂಡೊಯ್ಯಲಿದೆ. ಸೊ ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಇದೇ ವಿಷಯದ ಬಗ್ಗೆ ಡಿಟೇಲ್ ಆಗಿ ತಿಳಿದುಕೊಳ್ಳೋಣ. ಈ KC-135 ವಿಶೇಷತೆಗಳೇನು ಮತ್ತು ಇದು ಬರುವುದರಿಂದ ಭಾರತೀಯ ವಾಯುಪಡೆ ಶಕ್ತಿ ಹೇಗೆ ಹೆಚ್ಚಾಗ್ತದೆ ಅನ್ನೋದನ್ನು ಕೂಡ ನೋಡೋಣ. ಸೊ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಸೊ ಗೆಳೆಯರೆ, ಫೈನಲಿ ಅಮೆರಿಕಾದ ಪ್ರಸಿದ್ಧ KC-135 ಸ್ಟ್ರಾಟೋ ಟ್ಯಾಂಕರ್ ಏರ್ ಟು ಏರ್ ರಿಫ್ಯೂಲಿಂಗ್ ವಿಮಾನ ಭಾರತವನ್ನು ತಲುಪಿದ್ದು ಇದು ನೇರವಾಗಿ ಆಗ್ರಾ ಏರ್ ಬೇಸ್ಗೆ ಬಂದಿಳಿದಿದೆ. ಹಾಗೂ ಇನ್ನು ಮುಂದೆ ಭಾರತ ಇದನ್ನ ಬಳಸಲಿದೆ. ಗೆಳೆಯರೆ, ನಮ್ಮ ವಾಯುಪಡೆಗೆ ಈ ನಿರ್ಧಾರ ಬಹಳ ಮುಖ್ಯವಾಗಿತ್ತು. ಯಾಕಂದ್ರೆ ಬಹಳ ಸಮಯದಿಂದ ಭಾರತಕ್ಕೆ ಇಂತಹ ನಂಬಿಕಸ್ಥ ರಿಫ್ಯೂಲರ್ ವಿಮಾನದ ಕೊರತೆ ಇತ್ತು. ಹಾಗೇನೆ ನಿಮ್ಮ ಮಾಹಿತಿಗಾಗಿ ಹೇಳೋದಾದ್ರೆ, ಅಮೆರಿಕಾದ ವಾಯುಪಡೆ ಕಳೆದ 60 ವರ್ಷಗಳಿಂದ ಈ KC-135 ಅನ್ನ ಬಳಸ್ತಾ ಇದೆ. ಈಗ ಭಾರತ ಇದನ್ನ ಲೀಸ್ಗೆ ಅಂದ್ರೆ ಬಾಡಿಗೆಗೆ ಪಡೆದಿರುವುದರಿಂದ ನಮ್ಮ ವಾಯುಪಡೆಯ ಸ್ಟ್ರೈಕ್ ರೇಂಜ್ ಅಥವಾ ದಾಳಿ ಮಾಡುವ ವ್ಯಾಪ್ತಿಯು ಕೂಡ ಹೆಚ್ಚಾಗಲಿದೆ. ಹಾಗೇನೆ ನಿಮ್ಮಲ್ಲಿ ಒಂದು ಪ್ರಶ್ನೆ ಇರಬಹುದು, ಅಲ್ಲ ಭಾರತಕ್ಕೆ ಈ KC-135 ವಿಮಾನದ ಅವಶ್ಯಕತೆ ಏನಿತ್ತು, ಭಾರತ ಇದನ್ನ ಯಾಕೆ ಲೀಸ್ ಮೇಲೆ ತೆಗೆದುಕೊಂಡಿತ್ತು ಅಂತ. ಸೊ ನೋಡಿ, ಇಲ್ಲಿಯವರೆಗೆ ಭಾರತದ ಹತ್ತಿರ ರಷ್ಯಾದಿಂದ 2003ರಲ್ಲಿ ಖರೀದಿಸಿದ ಕೇವಲ 6 IL-78 ಮಿಡ್ ಏರ್ ರಿಫ್ಯೂಲರ್ಗಳು ಮಾತ್ರ ಇದ್ದವು. ಹಾಗೂ ಈ ವಿಮಾನಗಳು ಅನೇಕ ದೊಡ್ಡ ಮಿಷನ್ಗಳಲ್ಲಿ ಸಹಾಯಕ್ಕೂ ಕೂಡ ಬಂದಿದ್ದವು. ಆದರೆ ವರ್ಷಗಳ ಬಳಕೆಯ ನಂತರ ಇವುಗಳಲ್ಲಿ ಮೇಂಟೆನೆನ್ಸ್ ಮತ್ತು ಸರ್ವಿಸಬಿಲಿಟಿಯ ಸಮಸ್ಯೆಗಳು ಬರಲಾರಂಭಿಸಿದ್ದವು. ಎಷ್ಟೋ ಬಾರಿ ಕೇವಲ 2 ಅಥವಾ 3 ವಿಮಾನಗಳು ಮಾತ್ರ ಹಾರಾಟಕ್ಕೆ ಸಿದ್ಧವಾಗಿರ್ತಾ ಇದ್ದವು. ಸೊ ಇದರಿಂದಾಗಿ ದೂರದ ಕಾರ್ಯಾಚರಣೆಗಳು ಕಷ್ಟವಾಗ್ತಾ ಇದ್ದವು. ದೊಡ್ಡ ಮಿಷನ್ಗಳಲ್ಲಿ ನಮ್ಮ ಯುದ್ಧ ವಿಮಾನಗಳು ಹೆಚ್ಚು ದೂರ ಹೋಗಬೇಕಾದ್ರೆ ಗಾಳಿಯಲ್ಲಿ ಇಂಧನ ತುಂಬುವ ವಿಮಾನದ ಅವಶ್ಯಕತೆ ಇರ್ತದೆ. ಹಾಗೂ ಈ ಕೊರತೆಯನ್ನು ನೀಗಿಸಲು ಭಾರತ 2007ರಿಂದಲೇ ಹೊಸ ರಿಫ್ಯೂಲರ್ಗಳನ್ನು ಖರೀದಿಸುವುದಕ್ಕಾಗಿ ಪ್ರಯತ್ನಿಸುತ್ತಿತ್ತು. ಆದರೆ ಫೈಲ್ಗಳು, ಬಜೆಟ್ ಮತ್ತು ನಿರ್ಧಾರಗಳಲ್ಲಿನ ವಿಳಂಬದಿಂದ ಅದು ಸಾಧ್ಯವಾಗಲಿಲ್ಲ. ಸೊ ಇಂಥ ಸಮಯದಲ್ಲಿ ಈ ದೊಡ್ಡ ಕೊರತೆಯನ್ನು ತುಂಬುವುದಕ್ಕಾಗಿ ಈಗ KC-135 ಬಂದಿದೆ. ಸೊ ಈಗ ಮತ್ತೊಂದು ಪ್ರಶ್ನೆ, ವೇಟ್ ಲೀಸ್ ಅಂದ್ರೆ ಏನು? ಯಾಕಂದ್ರೆ ಈ KC-135 ಅನ್ನ ವೇಟ್ ಲೀಸ್ ಮೇಲೆ ತರಲಾಗಿದೆ. ಗೆಳೆಯರೆ, ನಿಮಗೆ ಸರಳವಾಗಿ ಹೇಳೋದಾದ್ರೆ, ವೇಟ್ ಲೀಸ್ ಅನ್ನೋದು ಒಂದು ವಿಧಾನವಾಗಿದ್ದು ಇದರಲ್ಲಿ ಯಾವುದೇ ಏರ್ಲೈನ್ಸ್ ಅಥವಾ ದೇಶವು ಒಂದು ವಿಮಾನವನ್ನ ಬಾಡಿಗೆಗೆ ತೆಗೆದುಕೊಳ್ಳುವಾಗ ಆ ವಿಮಾನದ ಜೊತೆಗೆ ಪೈಲಟ್, ಕ್ರ್ಯೂ, ಮೇಂಟೆನೆನ್ಸ್ ಮತ್ತು ಇನ್ಶೂರೆನ್ಸ್ ಎಲ್ಲವನ್ನ ಒಳಗೊಂಡಂತೆ ಬಾಡಿಗೆಗೆ ಪಡೆಯುತ್ತದೆ. ಇನ್ನು ಈಸಿಯಾಗಿ ಅರ್ಥ ಮಾಡಿಕೊಳ್ಳುವುದಾದ್ರೆ, ವಿಮಾನವನ್ನು ಓಡಿಸುವ ಪೈಲಟ್ ಮತ್ತು ಸಿಬ್ಬಂದಿ ವಿಮಾನವನ್ನ ಬಾಡಿಗೆಗೆ ಕೊಟ್ಟವರೇ ಆಗಿರ್ತಾರೆ. ವಿಮಾನ ರಿಪೇರಿ ಮತ್ತು ತಾಂತ್ರಿಕ ಜವಾಬ್ದಾರಿ ಕೂಡ ಅವರದೇ ಆಗಿರ್ತದೆ. ಲೀಸ್ ತೆಗೆದುಕೊಂಡವರು ಕೇವಲ ವಿಮಾನವನ್ನ ಬಳಸ್ತಾರೆ, ಅದಕ್ಕೆ ಇಂಧನ ಹಾಕ್ತಾರೆ ಮತ್ತು ಬಾಡಿಗೆ ಕಟ್ತಾರೆ. ವಿಮಾನವನ್ನ ಹಾರಿಸುವುದು ಅಥವಾ ಮೇಂಟೆನೆನ್ಸ್ ಮಾಡುವ ತಲೆನೋವು ನಮಗಿಲ್ಲ. ಅಂದರೆ ಈ KC-135 ವಿಮಾನವನ್ನು ಅಮೆರಿಕದ ಕಂಪನಿಯೇ ನಡೆಸುತ್ತದೆ ಮತ್ತು ಮೇಂಟೆನೆನ್ಸ್ ಅನ್ನ ಮಾಡ್ತದೆ. ಇಲ್ಲಿ ಭಾರತ ಕೇವಲ ತನ್ನ ಮಿಷನ್ಗಳಿಗೆ ಇದನ್ನ ಬಳಸಿಕೊಳ್ಳುತ್ತದೆ. ಸೊ ಈಗ ಈ KC-135 ಸ್ಟ್ರಾಟೋ ಟ್ಯಾಂಕರ್ ವಿಮಾನದ ಬಗ್ಗೆ ಮಾತಾಡುವುದಾದ್ರೆ, ಇದು 1957ರಿಂದ ಸೇವೆಯಲ್ಲಿದೆ. ವಿಯೆಟ್ನಾಂ ಯುದ್ಧದಿಂದ ಹಿಡಿದು ಡೆಸರ್ಟ್ ಸ್ಟಾರ್ಮ್ ವರೆಗೂ ಅಮೆರಿಕದ ಪ್ರತಿಯೊಂದು ಯುದ್ಧದಲ್ಲಿ ಇದು ಭಾಗಿಯಾಗಿದೆ. ಅಮೆರಿಕದ ವಾಯು ರಕ್ಷಣೆ ಮತ್ತು ದೀರ್ಘ ದೂರದ ಕಾರ್ಯಾಚರಣೆಗಳಿಗೆ ಇದು ಬೆನ್ನೆಲುಬಾಗಿದೆ. ಇದರಿಂದ ನೀವೇ ಯೋಚನೆ ಮಾಡಿ ನೋಡಿ, ಇಷ್ಟು ವರ್ಷಗಳಾದರೂ ಪ್ರಪಂಚದ ಅತ್ಯಂತ ಶಕ್ತಿಶಾಲಿ ವಾಯುಪಡೆ ಅಂದರೆ US ಏರ್ಫೋರ್ಸ್ ಇನ್ನು ಈ ಯಂತ್ರದ ಮೇಲೆ ನಂಬಿಕೆ ಇಟ್ಟಿದೆ. ಸೊ ಈಗ ಇದರ ಪ್ರಮುಖ ವಿಶೇಷತೆಗಳ ಬಗ್ಗೆ ಹೇಳುವುದಾದ್ರೆ, ಗೆಳೆಯರೆ, ಇದರ ಇಂಧನ ತುಂಬುವ ಸಾಮರ್ಥ್ಯ ಅಂದರೆ ಗಾಳಿಯಲ್ಲೇ ಬೇರೆ ವಿಮಾನಗಳಿಗೆ ಇಂಧನ ತುಂಬುವುದು ಇದರ ಅತಿ ದೊಡ್ಡ ಕೆಲಸ. ಇದರಲ್ಲಿ ಫ್ಲೈಯಿಂಗ್ ಬೂಮ್ ಸಿಸ್ಟಮ್ ಇದೆ. ಅಂದರೆ ಇದು ಅತ್ಯಂತ ವೇಗವಾಗಿ, ಸುರಕ್ಷಿತವಾಗಿ ಮತ್ತು ಸ್ಥಿರವಾಗಿ ಇಂಧನ ತುಂಬುವ ವಿಧಾನವಾಗಿದೆ. ಕೇವಲ 1 ನಿಮಿಷದಲ್ಲೇ ಇದು ಯುದ್ಧ ವಿಮಾನಕ್ಕೆ ಭಾರಿ ಪ್ರಮಾಣದ ಇಂಧನವನ್ನ ನೀಡಬಲ್ಲದು.
ಹಾಗಾದ್ರೆ ಯಾರಿಗೆಲ್ಲ ಇಂಧನ ನೀಡಬಹುದು? ಸೊ ನೋಡಿ ಗೆಳೆಯರೆ, ಇದು ಫೈಟರ್ ಜೆಟ್ಗಳಿಗೆ, ಟ್ರಾನ್ಸ್ಪೋರ್ಟ್ ವಿಮಾನವಾಗಿರ್ಲಿ ಅಥವಾ ಬಾಂಬರ್ ಆಗಿರ್ಲಿ, ಈ ಎಲ್ಲದಕ್ಕೂ ಇಂಧನ ತುಂಬಬಲ್ಲದು. ಹಾಗೇನೆ ಇದರ ಮಲ್ಟಿ ಪಾಯಿಂಟ್ ರಿಫಿಲಿಂಗ್ ಬಗ್ಗೆ ಮಾತಾಡುವುದಾದ್ರೆ, ಇದರಲ್ಲಿ ಹೆಚ್ಚುವರಿ ಸಿಸ್ಟಮ್ ಇರುವುದರಿಂದ ಒಂದೇ ಸಮಯದಲ್ಲಿ 2 ವಿಮಾನಗಳಿಗೆ ಇದು ಇಂಧನ ತುಂಬಬಲ್ಲದು. ಹಾಗೇನೆ ಇದರ ದೊಡ್ಡ ಟ್ಯಾಂಕ್ ಕೆಪಾಸಿಟಿ ಬಗ್ಗೆ ಮಾತಾಡುವುದಾದ್ರೆ, KC-135 ಸುಮಾರು 2 ಲಕ್ಷ ಪೌಂಡ್ ಅಂದ್ರೆ ಬರೋಬ್ಬರಿ 90,000 ಲೀಟರ್ ಇಂಧನವನ್ನ ತನ್ನೊಂದಿಗೆ ಕೊಂಡೊಯ್ಯಬಲ್ಲದು. ಇದು ಒಮ್ಮೆ ಹಾರಾಟ ನಡೆಸಿದ್ರೆ 10 ರಿಂದ 15 ಫೈಟರ್ ಜೆಟ್ಗಳಿಗೆ ಇಂಧನವನ್ನ ನೀಡಬಹುದು, ಅಥವಾ ಒಂದು ದೊಡ್ಡ ಟ್ರಾನ್ಸ್ಪೋರ್ಟ್ ವಿಮಾನಕ್ಕೂ ಹಲವು ಬಾರಿ ಇಂಧನ ನೀಡಬಹುದು. ಹಾಗೇನೆ ಇದರ ವೇಗ ಮತ್ತು ಎತ್ತರದ ಬಗ್ಗೆ ಮಾತಾಡುವುದಾದರೆ, ಇದರ ಟಾಪ್ ಸ್ಪೀಡ್ ಗಂಟೆಗೆ 933 ಕಿಲೋಮೀಟರ್ ಮತ್ತು ಕ್ರೂಸ್ ಸ್ಪೀಡ್ 850 ಕಿಲೋಮೀಟರ್. ಇದು 50,000 ಅಡಿ ಎತ್ತರದಲ್ಲಿ ಹಾರಬಲ್ಲದು. ಹಾಗೂ ಎತ್ತರದಲ್ಲಿ ಫೈಟರ್ ಜೆಟ್ಗಳು ಸುರಕ್ಷಿತವಾಗಿ ಇಂಧನ ತುಂಬಿಸಿಕೊಳ್ಳಬಹುದು, ಶತ್ರುಗಳ ರೆಡಾರ್ನಿಂದ ತಪ್ಪಿಸಿಕೊಳ್ಳಬಹುದು ಮತ್ತು ಕೆಟ್ಟ ಹವಾಮಾನದ ಪರಿಣಾಮವೂ ಕೂಡ ಇಲ್ಲಿ ಕಡಿಮೆ ಇರ್ತದೆ. ಹಾಗೇನೆ ಗೆಳೆಯರೆ, ಒಂದ್ ವೇಳೆ KC-135 ಯಾರಿಗೂ ಇಂಧನ ನೀಡದೆ ಕೇವಲ ಹಾರಾಟ ನಡೆಸಿದ್ರೆ ಇದು ಬರೋಬ್ಬರಿ 17,700 ಕಿಲೋಮೀಟರ್ಗಳಷ್ಟು ದೂರ ಕ್ರಮಿಸಬಲ್ಲದು. ಅಂದ್ರೆ ಅಮೆರಿಕಾದಿಂದ ಭಾರತಕ್ಕೆ ಎಲ್ಲಿಯೂ ನಿಲ್ಲದೆ ಹಾರಿ ಬರಬಲ್ಲದು. ಸೊ ಈಗ ಅತಿ ಮುಖ್ಯವಾದ ಪ್ರಶ್ನೆ ಏನಂದ್ರೆ, ಭಾರತಕ್ಕೆ KC-135 ಯಾಕೆ ಗೇಮ್ ಚೇಂಜರ್? ಗೆಳೆಯರೆ, ಇದರ ದೀರ್ಘ ದೂರದ ದಾಳಿ ಅಂದ್ರೆ ಇದರ ಆಗಮನದಿಂದ ಭಾರತದ ಲಾಂಗ್ ರೇಂಜ್ ನ ಸ್ಟ್ರೈಕ್ ಸಾಮರ್ಥ್ಯ ಹೆಚ್ಚಾಗಿದೆ. ಇದು ರಾಫೇಲ್ ಮತ್ತು ಸುಖೋಯ್ನಂತಹ ಜೆಟ್ಗಳು ಈಗ ಕೆಳಗೆ ಇಳಿಯದೆ ನಾನ್ ಸ್ಟಾಪ್ ಬಹಳ ದೂರದವರೆಗೂ ಹೋಗಿ ದಾಳಿ ಮಾಡಿ ಬರಬಹುದು. ಹಾಗೂ ಚೀನಾ ಮತ್ತು ಪಾಕಿಸ್ತಾನದ ಗಡಿಗಳಲ್ಲಿ ಇದು ನಮಗೆ ದೊಡ್ಡ ಲಾಭ ನೀಡಲಿದೆ. 2 ದಿಕ್ಕುಗಳಲ್ಲಿ ನಾವು ಸುಲಭವಾಗಿ ಲಾಂಗ್ ರೇಂಜ್ ಮಿಷನ್ ಗಳನ್ನ ಮಾಡಬಹುದು. ಗೆಳೆಯರೆ, ಇದನ್ನು ಇಂಡಿಯನ್ ನೇವಿ ಕೂಡ ಬಳಸುವುದರಿಂದ ಹಿಂದೂ ಮಹಾಸಾಗರದಲ್ಲಿ ನಮ್ಮ ಹಿಡಿತ ಮತ್ತು ದಾಳಿ ಸಾಮರ್ಥ್ಯ ಬಲವಾಗಲಿದೆ. ಅಮೆರಿಕ, ಫ್ರಾನ್ಸ್ ಮತ್ತು ಬ್ರಿಟನ್ ಅಂತಹ ದೇಶಗಳು ಹೇಗೆ ಲಾಂಗ್ ರೇಂಜ್ ಏರ್ ಆಪರೇಷನ್ ಮಾಡುತ್ತವೆಯೋ ಈಗ ಭಾರತ ಅದೇ ರೀತಿ ಮಾಡಲು ಸಾಧ್ಯವಾಗ್ತದೆ. ಗೆಳೆಯರೆ, ಈಗಾಗಲೇ ಇರುವ ನಮ್ಮ ಹಳೆಯ IL-78 ವಿಮಾನಗಳ ಸರ್ವಿಸಬಿಲಿಟಿ ತುಂಬಾ ಕೆಟ್ಟದಾಗಿತ್ತು. ಕೆಲವೊಮ್ಮೆ ಇಡೀ ಫ್ಲೀಟ್ ನಲ್ಲಿ ಕೇವಲ 30 ರಿಂದ 40% ವಿಮಾನಗಳು ಮಾತ್ರ ಬಳಕೆಗೆ ಸಿಗ್ತಾ ಇದ್ದವು. ಇದರಿಂದ ವಾಯುಪಡೆಗೆ ಅಭ್ಯಾಸ ನಡೆಸುವುದಕ್ಕಾಗಿ ಮತ್ತು ಯುದ್ಧ ತಂತ್ರಗಳನ್ನು ರೂಪಿಸುವುದಕ್ಕಾಗಿ ಭಯವಿತ್ತು. ಆದರೆ ಈಗ KC-135 ಆ ಕೊರತೆಯನ್ನ ಸಂಪೂರ್ಣವಾಗಿ ತುಂಬಲಿದೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಗೆಳೆಯರೆ, ಇದರ ಆಗಮನದಿಂದ ನಮ್ಮ ರಕ್ಷಣಾ ಸಾಮರ್ಥ್ಯದಲ್ಲಿ ದೊಡ್ಡ ಮಟ್ಟದ ಏರಿಕೆಯಾಗಿದೆ. ಭಾರತವು ಅಂತಿಮವಾಗಿ ವೇಗವಾದ, ಶಕ್ತಿಶಾಲಿಯಾದ, ನಂಬಿಕಸ್ಥ ಮತ್ತು ಪ್ರಪಂಚದ ಅತಿ ಅನುಭವವಿರುವ ರಿಫ್ಯೂಲರ್ ಅನ್ನ ಪಡೆದುಕೊಂಡಿದೆ. ಗೆಳೆಯರೆ, ಈ ಹೊಸ ರಿಫ್ಯೂಲರ್ ವಿಮಾನದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇದು ಭಾರತೀಯ ವಾಯುಪಡೆಗೆ ಎಷ್ಟು ಸಹಕಾರಿ ಅಂತ ನೀವು ಭಾವಿಸುತ್ತೀರಿ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡೋದ್ರ ಮೂಲಕ ಖಂಡಿತ ನಮಗೆ ತಿಳಿಸಿ. ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.